ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಗಣಿತದ ಒಂದು ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಮೊದಲಿಗೆ ನೋಡೋಣ. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾನೆ. ಸರಾಸರಿ ಎಷ್ಟು ಅಂತ ಕೇಳಿದಾಗ ಅವಿಭಾಜ್ಯ ಸಂಖ್ಯೆ ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದರೆ, 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ. ಓಕೆನಾ? ಯಾವ್ಯಾವ ಬರುತ್ತಪ್ಪ ಅಂತಂದರೆ, ಮೊದಲ ಅವಿಭಾಜ್ಯ 5 ಸಂಖ್ಯೆಗಳನ್ನು ಬರ್ಕೊಳ್ಳೋಣ ನಾವು. ಯಾವುದ್ಯಾವುದು? 2, 3, 5, 7, 11. ಇವನ್ನು ಏನು ಮಾಡಬೇಕಪ್ಪ ಅಂತಂದರೆ, ಇವಾಗ ಇವನ್ನೆಲ್ಲ ಮೊತ್ತವನ್ನು ತಿಳ್ಕೊಳ್ಬೇಕು ಅಂತಂದರೆ ಕೂಡಿಸ್ಬೇಕು. ಮೊತ್ತ ಅಂದಾಗ ನಾವು ಕೂಡಿಸ್ಬೇಕು ಅನ್ನೋದನ್ನು ಒಂದು ತಿಳ್ಕೊಳ್ಬೇಕು. ನೋಡಿ, 2, 3, 5, 5, 1, 5, 10, 10, 1, 7, 17, 17, 1, 11, 28 ಆಯಿತು. 28 ನಾವು ಬರ್ಕೊಳ್ತೀವಿ. ನೆಕ್ಸ್ಟು ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳನ್ನ ಕೇಳಿದಾನ? 5 ಇದೆಯಲ್ಲ, 1, 2, 3, 4, 5. ಡಿವೈಡೆಡ್ ಬೈ 5 ಮಾಡಬೇಕು. 5 ಒಂದಲೇ 5 25. ಸಮಥಿಂಗ್ ಪಾಯಿಂಟ್ ಬರುತ್ತೆ. ಇಲ್ಲಿ ಆಪ್ಷನಲ್ಲಿ ತೆಗಿಬೇಕು ನಾವು. 5 ಅಂತರೂ ಬರಲ್ಲ. ಯಾಕಂದರೆ ಮೇಲೆ 3 ಇದೆಯಲ್ಲ, 25 ಆಗುತ್ತೆ ಬಾಗಲೇ ಮಾಡಿದಾಗ. ಇವಾಗ 5.6. ಇದು ಬರ್ತದೆ. 3 ಬರಲ್ಲ, 4.5 ಬರಲ್ಲ. 5.6 ಇಲ್ಲಿ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ರೇಡಿಯೋನ 600 ರೂಪಾಯಿಗೆ ಕೊಂಡು 20% ಲಾಭಕ್ಕೆ ಮಾರಿದರೆ ಅದರ ಮಾರಾಟದ ಬೆಲೆ ಎಷ್ಟಾಗುತ್ತೆ? ಓಕೆ, ಎಷ್ಟಾಗುತ್ತೆ? 20% ಅಂದರೆ ನಾವು 100ಕ್ಕೆ 20% ಕೂಡಿಸ್ಬೇಕು. ಎಷ್ಟಾಯಿತು? 100ಕ್ಕೆ 20% ಕೂಡಿಸಿದ್ರೆ 120 ಆಯಿತು. ಇಷ್ಟೇ ಸಿಂಪಲ್. ಇಂಥ ಸಿಂಪಲ್ ಲೆಕ್ಕನ ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೇಕು ನಾವು. ಆಯಿತಾ? 600 ರೂಪಾಯಿ ಕೊಂಡ ಬೆಲೆ ಅಂದರೆ ಪ್ಲಸ್ 120 ಮಾಡ್ಕೊಂಬಿಡಿ ಇಲ್ಲಿ. 120 ಅಂದರೆ ಎಷ್ಟಾಯಿತು? 720 ರೈಟ್ ಆನ್ಸರ್. ಓಕೆನಾ? ಇಲ್ಲಿ ಇಷ್ಟೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಈ ರೀತಿ ದೊಡ್ಡ ಸೊಲ್ಯೂಷನ್ ಇದ್ದಾಗ ಇಷ್ಟೇ ಮಾಡಿಕೊಂಡ್ರೆ ಒಳ್ಳೆಯದು. ಆಯಿತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 8% ಸರಳ ಬಡ್ಡಿಯ ದರದಲ್ಲಿ ಎಷ್ಟು ವರ್ಷಗಳಲ್ಲಿ ನಿರ್ದಿಷ್ಟ ಅಸಲು ದುಪ್ಪಟ್ಟಾಗುತ್ತದೆ ಅಂತಂದರೆ 8%ಅನ್ನು ಇಲ್ಲಿ ಇಟ್ಕೊಳ್ಳೋಣ ಫಸ್ಟಿಗೆ. 8%. ಓಕೆನಾ? 8%. ಓಕೆ, ಹಣ ದುಪ್ಪಟ್ಟಾಗಬೇಕಂದ್ರೆ ಸಿಗುವ ಬಡ್ಡಿ ಅಸಲಿಗೆ ಸಮಾನ ಇರಬೇಕು. ಅಂದರೆ 100% ಬಡ್ಡಿ ಬರಬೇಕು. ಆಯಿತಾ? ಹಣ ದುಪ್ಪಟ್ಟಾಗಬೇಕಂದ್ರೆ ಸಿಗುವ ಬಡ್ಡಿಯು ಅಸಲಿಗೆ ಸಮಾನವಾಗಿರಬೇಕು. ಅಂದರೆ 100% ಬಡ್ಡಿ ಆಗಿರಬೇಕು. ಇಲ್ಲಿ ನಾವೇನು ಮಾಡಬೇಕು? ಟೈಮ್ನ ಕಂಡುಹಿಡ್ಕೋಬೇಕು. ಟೈಮ್ನ ಕಂಡುಹಿಡ್ಕೋಬೇಕಂತಂದ್ರೆ ನಾವೇನು ಮಾಡಬೇಕು? ಇವಾಗ ಟೈಮ್ ಈಸ್ಕ್ವಲ್ ಟು 100 ಡಿವೈಡೆಡ್ ಬೈ ಆರ್ ಅಂತಂದರೆ ರೇಟು. ಇವಾಗ ಟಿ ಈಸ್ಕ್ವಲ್ ಟು 100 ಡಿವೈಡ್ ಬೈ ರೇಟ್ ಎಷ್ಟಿದೆ? 8. 8 1 8 8 2 16 8 24 8 10 80. 8 8 8 16 ಅಂತಂದರೆ 12 ಸಮಥಿಂಗ್ ಬರುತ್ತೆ. 12.5. ಇದೆ ಆನ್ಸರು. 15 ಆಗಲ್ಲ, 8 ಆಗಲ್ಲ, ಆಮೇಲೆ 10 ಆಗಲ್ಲ. ಆಯಿತಾ? ಸಿಂಪಲ್ಲಾಗಿ ತಿಳ್ಕೊಳ್ತಾ ಹೋಗಿ. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಬೇರೆ ಬರ್ತಾರೆ ಲೆಕ್ಕ ಮಾಡ್ಕೋಕೋಬೇಡಿ. ಈಗ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಕ್ವಶನ್ ನೋಡ್ಕೊಳ್ಳೋಣ. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ. ಇಲ್ಲೇ ಮಾಡಿದರೆ 3. ನೋಡ್ಕೊಳ್ಳಿ, 3 ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ, 1 ನಿಮಿಷ. ಓಕೆ, ಬಿಟ್ಟು ಹೋಗಿರುವ ಸಂಖ್ಯೆನ ತುಂಬಬೇಕಾಗಿದೆ. ಇಲ್ಲೇನಿದೆ? 3, 5, 9, 17 ಮತ್ತು 33. ಓಕೆ, 5 ಆದಮೇಲೆ ಎಷ್ಟು ಬಂದಿದೆ? ಪ್ಲಸ್ ಎಷ್ಟು ಮಾಡಿದ್ದಾನೆ? ಪ್ಲಸ್ 2 ಆಗಿದೆ. ಆಮೇಲೆ 4, ಆಮೇಲೆ 9 ಒಂದು 8 ಮಾಡಿದ್ದಾರೆ. 8 ಆದಮೇಲೆ 16 ಆಗಿದೆ. 16 ಅಂತಂದರೆ ಒಂದು 10 ಒಂದು 33. 16 ಅಂದರೆ ಇನ್ನು 32 ಕೂಡಿಸ್ಬೇಕು ನಾವು. ಇಲ್ಲಿ ಎಷ್ಟು ಮಾಡಿದ್ದಾರೆ? 16 ಡಿಫ್ರೆನ್ಸ್ ಇದೆ. ಇಲ್ಲಿ ನಾವು 32 ಕೂಡಿಸ್ಬೇಕು 33ಕ್ಕೆ. 33ಕ್ಕೆ
32 ಕೂಡಿಸಿದಾಗ ಎಷ್ಟಾಗುತ್ತೆ? ಸೊ ಒಂದು 5, ಸೊ ಒಂದು 6, 65. ಓಕೆನಾ? ಸೊ 65 ಆಪ್ಷನಲ್ಲಿದೆ, ನೋಡ್ಕೊಂಡು ಬನ್ನಿ. ಸೊ 65 ರೈಟ್ ಆನ್ಸರ್. ಓಕೆ, ಸೊ 65 ರೈಟ್ ಆನ್ಸರ್. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಸಾಲಿನಲ್ಲಿ ಆನಂದ್ ಎಡಗಡೆಯಿಂದ 11ನೇ ಸ್ಥಾನದಲ್ಲಿದ್ದಾನೆ ಮತ್ತು ಬಲಗಡೆಯಿಂದ 15ನೇ ಸ್ಥಾನದಲ್ಲಿದ್ದಾನೆ. ಸೊ ಇಲ್ಲಿ ನೋಡಿ, ಎಡಗಡೆ ಸ್ಥಾನದಿಂದ ಎಷ್ಟನೇ? 11 ಮತ್ತು ಬಲಗಡೆ ಸ್ಥಾನದಿಂದ 15 ಸ್ಥಾನ ಇದ್ದಾನೆ. ಸೊ ಓಕೆನಾ? ಸೊ ಎಡಗಡೆ ಸ್ಥಾನ ಪ್ಲಸ್ ಬಲಗಡೆ ಸ್ಥಾನನ ಮಾಡ್ಕೊಳ್ಬೇಕು. ಇಲ್ಲಿ -1 ಮಾಡಬೇಕಾಗತ್ತೆ. ಸೊ -1 ಇಟ್ಕೊಳ್ಬೇಕು ಇಲ್ಲಿ. ಸೊ 11 + 15, ಸೊ -1 ಮಾಡಬೇಕು. ಆಯಿತಾ? ಸೊ ಇಲ್ಲಿ ಜಾಗ ಸಾಲಲ್ಲ. ಸೊ 11 + 15 ಎಷ್ಟಾಯಿತು? 11 × 1 = 26 ಆಯಿತಾ? 26 -1 ಮಾಡಿದರೆ ಎಷ್ಟು ಬರುತ್ತೆ? 25. ಸೊ ಇನ್ನೂ ಸಿಂಪಲಾಗಿ ಹೇಳ್ತೀನಿ ನೋಡಿ ಇನ್ನೊಂದು ಸಾರಿ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಕೋತೀನಿ. ಸೊ ಇಲ್ಲಿ ಇದನ್ನು ಕೂಡಿಸ್ಕೊಳ್ಬೇಕು. ಮೊದಲು ಕೊಟ್ಟಂಥ ಸಂಖ್ಯೆಗಳನ್ನ ಕೂಡಿಸ್ಕೊಳ್ಳಿ. ಈಸಿಯಾಗಿ ಹೇಳ್ತೀನಿ. ಸೊ ಕೊಟ್ಟಂಥ ಸಂಖ್ಯೆನ ಕೂಡಿಸ್ಕೊಳ್ಳಿ. 11 ಮತ್ತು 15 ಎಷ್ಟಾಯಿತು? 26. 26 ಮತ್ತು -1 ಮಾಡ್ಕೊಳ್ಬೇಕು. ಆಯಿತಾ? ಸೊ 25 ಬರುತ್ತೆ. ರೈಟ್ ಆನ್ಸರ್ 25. ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್. ನಿನ್ನೆ ಭಾನುವಾರ ಆಗಿದ್ದರೆ ನಾಳೆಯ ಮರುದಿನ ಯಾವಾಗ ಆಗುತ್ತೆ? ಸೊ ಇದು ಸಿಂಪಲ್ ಆಗಿರುತ್ತೆ. ನಿನ್ನೆ ಭಾನುವಾರ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ನಾಳೆಯ ಮರುದಿನ ಬುಧವಾರ. ಓಕೆನಾ? ಇದು ರೈಟ್ ಆನ್ಸರ್. ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣೆ ಆಯುಕ್ತರು ಯಾರಾಗಿದ್ದಾರೆ ಅಂತ ಕೇಳಿದರೆ ರಾಜೀವ್ ಕುಮಾರ್ ಅವರಾಗಿದ್ದಾರೆ. ಸೊ ರಾಜೀವ್ ಕುಮಾರ್ ರೈಟ್ ಆನ್ಸರ್. ಸೊ ರಾಜೀವ್ ಕುಮಾರ್ ಇವರು ಭಾರತದ ಹಾಲಿ ಮುಖ್ಯ ಚುನಾವಣೆ ಆಯುಕ್ತರಾಗಿದ್ದರು. ಇವರೇನಾಗಿದ್ದರು? ಭಾರತದ ಹಾಲಿ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಸೊ ಸುಕುಮಾರ್ ಸೇನ್ ಅವರ ಬಗ್ಗೆ ನೋಡಿದರೆ ಇವರು ಸ್ವತಂತ್ರ ಭಾರತದ ಅತ್ಯಂತ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು. ಯಾವಾಗಪ್ಪ ಅಂತಂದ್ರೆ 1950ರಲ್ಲಿ. ಓಕೆ. ಇತ್ತೀಚೆಗೆ ನಡೆದ 2026ರ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಸೊ ಗುಲ್ಜಾರ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ. ಓಕೆ. ಭಾರತೀಯ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಗೌರವ ಜ್ಞಾನಪೀಠ ಪ್ರಶಸ್ತಿಯನ್ನು ಉರ್ದು ಕವಿ ಗುಲ್ಜಾರ ಮತ್ತು ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ ಜಂಟಿಯಾಗಿ ನೀಡಿ ಗೌರವಿಸಲಾಯಿತು. ಆಯಿತಾ? ಸೊ ನೆಕ್ಸ್ಟು, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗ್ತೈತಿ? ಫೆಬ್ರವರಿ 8ರಂದು ಆಚರಣೆ ಮಾಡ್ತಾರೆ. ಫೆಬ್ರವರಿ 28. ಸೊ ನೆಕ್ಸ್ಟ್ ನೋಡೋಣ. ಫೆಬ್ರವರಿ 28 ಸರ್ ಸಿ ವಿ ರಾಮನ್ ಅವರು ತಮ್ಮ ಪ್ರಸಿದ್ಧ ರಾಮನ್ ಎಫೆಕ್ಟನ್ನು ಆವಿಷ್ಕರಿಸಿದ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗ್ತೈತಿ. ಸೊ ಇವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು. ಯಾರಿಗಪ್ಪ ಅಂತಂದರೆ ಸರ್ ಸಿ ವಿ ರಾಮನ್ರವರಿಗೆ. ಓಕೆ. ಅವರ ಒಂದು ರಾಮನ್ ಎಫೆಕ್ಟನ್ನು ಒಂದು ಆವಿಷ್ಕಾರಕ್ಕೆ ನೆನಪಿಗಾಗಿ ಏನು ಮಾಡ್ತಾರೆ? ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ. ಓಕೆ. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಾಗಿ ರಾಷ್ಟ್ರೀಯ ಯುವ ದಿನ ಎಂದು ಆಚರಣೆ ಮಾಡ್ತಾರೆ. ಓಕೆ. ಸೊ ಆಗಸ್ಟ್ 29 ಧ್ಯಾನ್ ಚಂದ್ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಣೆ ಮಾಡ್ತಾರೆ. ಓಕೆ. ಜೂನ್ 5 ವಿಶ್ವ ಪರಿಸರ ದಿನ. ಓಕೆ. ಸೊ ಇವತ್ತಿನ ಒಂದು ಸಿರೀಸ್ ಮುಗೀತು. ಸೊ ಪಾರ್ಟ್ 1 ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿಯೋಣ.